ನಮಸ್ಕಾರ ಸ್ನೇಹಿತರೆ. ನಿನ್ನೆ ತಮಿಳುನಾಡಿನಲ್ಲಿ ಇದ್ದಕ್ಕಿದ್ದ ಹಾಗೆ ನಡೆದ ಒಂದು ವಿಚಿತ್ರ ಘಟನೆ ಇಡೀ ದೇಶದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ನಮ್ಮ ದೇಶದಲ್ಲಿ ಸಿನಿಮಾ ಮತ್ತು ರಾಜಕೀಯದ ನಂಟು ಹೊಸದೇನಲ್ಲ ಬಿಡಿ. ಅದರಲ್ಲೂ ತಮಿಳುನಾಡು ರಾಜಕೀಯ ಅಂದರೆ ಅಲ್ಲಿ ಸಿನಿಮಾ ಮತ್ತು ಪೊಲಿಟಿಕ್ಸ್ ಎರಡೂ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ. DMK ಪಕ್ಷದ ಪ್ರಮುಖ ನಾಯಕ ಮಾಜಿ CM MK ಸ್ಟಾಲಿನ್ ಅವರ ಮಗ ಉದಯನಿಧಿ ಸ್ಟಾಲಿನ್ ಅವರನ್ನು ಪೊಲೀಸರು ಸಡನ್ ಆಗಿ ಅರೆಸ್ಟ್ ಮಾಡಿದರು. ಆಮೇಲೆ ಮದ್ರಾಸ್ ಹೈಕೋರ್ಟ್ ಜಾಮೀನು ಕೊಟ್ಟ ಮೇಲೆ ಅವರನ್ನು ಬಿಡಲಾಗಿದೆ. ಆದರೆ ಈ ಅರೆಸ್ಟ್ ಹಿಂದಿರುವಂತಹ ವಿಚಾರ ಏನು? ಬರೀ ಕಾವೇರಿ ನದಿ ನೀರಿನ ವಿಷಯ ಮಾತ್ರ ಅಲ್ವೇ ಅಲ್ಲ. ಕಾವೇರಿ ವಿಷಯದ ನಡುವೆ ದಕ್ಷಿಣ ಭಾರತದ ಖ್ಯಾತ ನಟಿ ತ್ರಿಷಾ ಅವರ ಹೆಸರು ಬಂದಿತ್ತು. ಈಗಿನ ತಮಿಳುನಾಡು CM ನಟ ವಿಜಯ್ ಅವರ ಪಾಲಿಟಿಕ್ಸ್ ಮತ್ತು ಅವರ ಪರ್ಸನಲ್ ಲೈಫ್ ಚರ್ಚೆಗಳು ಈ ಗೊಂದಲಕ್ಕೆ ತಳಕು ಹಾಕೊಂಡಿದೆ. ಈ ಎಲ್ಲ ಗೊಂದಲ ಶುರು ಆಗಿದ್ದು ಒಂದು ಬಹಿರಂಗ ಸಮಾವೇಶದಲ್ಲಿ. ಕಾವೇರಿ ನೀರಿನ ವಿಷಯ ಮತ್ತು ತಮಿಳುನಾಡು ರೈತರ ಹಕ್ಕುಗಳ ಬಗ್ಗೆ ಮಾಜಿ ಸಚಿವ ಉದಯನಿಧಿ ಸ್ಟಾಲಿನ್ ವೇದಿಕೆ ಮೇಲೆ ನಿಂತು ಮಾತಾಡ್ತಾ ಇದ್ದಾಗ ಸಭೆಯಲ್ಲಿದ್ದ DMK ಕಾರ್ಯಕರ್ತರು ಅಂದರೆ ಅವರದೇ ಪಕ್ಷದ ಕಾರ್ಯಕರ್ತರು ಇದ್ದಕ್ಕಿದ್ದ ಹಾಗೆ ತ್ರಿಷಾ ತ್ರಿಷಾ ಅಂತ ಜೋರಾಗಿ ಕೂಗೋಕೆ ಶುರು ಮಾಡಿದರು. ಆಗ ಉದಯನಿಧಿ ಸ್ಟಾಲಿನ್ ಮಾತಿಗೆ ಒಂದು ಸಣ್ಣ ಪಾಸ್ ಕೊಟ್ಟು ಕಿರುನಗೆಯೊಂದಿಗೆ ನೀರು ಎಲ್ಲಿಂದ ಬರಬೇಕು ಅಲ್ಲಿಂದನೇ ಬರಬೇಕು ಅಂತ ಹೇಳಿದರು. வாயை திறந்து பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம், எங்க தண்ணி வருதோ இல்ல அங்க தண்ணி வரணும். ಈ ಮಾತುಗಳ ವಿಡಿಯೋ ಕ್ಲಿಪ್ ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಣಾರ್ಧದಲ್ಲಿ ವೈರಲ್ ಆಯಿತು. ತ್ರಿಷಾ ಅವರ ಫ್ಯಾನ್ಸ್ ಮತ್ತು ಜನರಿಗೆ ಉದಯನಿಧಿ ಅವರ ಈ ಮಾತು ತುಂಬ ಬೇಸರ ತಂದಿಡ್ತು. ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ವೇದಿಕೆಯ ಮುಂಭಾಗದಲ್ಲಿರುವ ಜನ ನಟಿಯೊಬ್ಬರ ಹೆಸರು ಕೂಗಿದಾಗ ಈ ಥರ ಹಗುರವಾಗಿ ಮಾತಾಡಿದ್ದು ಸರಿ ಇಲ್ಲ ಅಂತ ಎಲ್ಲರೂ ಸಿಟ್ಟಾದರು. ತಕ್ಷಣವೇ ತ್ರಿಷಾ ಅಭಿಮಾನಿಗಳು ಪೊಲೀಸರಿಗೆ ದೂರು ಕೊಟ್ಟರು. ಕಂಪ್ಲೇಂಟ್ ಬಂದ ತಕ್ಷಣ ತಮಿಳುನಾಡು ಪೊಲೀಸರು ಆ್ಯಕ್ಷನ್ಗಿಳಿದ್ರು. ಉದಯನಿಧಿ ಸ್ಟಾಲಿನ್ ಅವರನ್ನು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಸುಮ್ಮನೆ ಠಾಣೆ ಕರ್ಕೊಂಡು ಹೋಗದೆ ಊರೆಲ್ಲ ಸುತ್ತಿಸಿದ್ರಂತೆ. ಅಧಿಕಾರ ಕೈಯಲ್ಲಿದ್ದಾಗ ವಿರೋಧ ಪಕ್ಷದವರನ್ನು ಹೆದರಿಸೋಕೆ ಸರ್ಕಾರಗಳು ಹೇಗೆ ಅಧಿಕಾರವನ್ನು ಬಳಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂಥರ ಉದಾಹರಣೆ. ಇದೊಂದೇ ಅಲ್ಲ, ಈ ಸನ್ನಿವೇಶ ನೋಡಿದ್ರೆ ನಮಗೆ ಕರ್ನಾಟಕದ ಬೆಳಗಾವಿ ಅಧಿವೇಶನ ನೆನಪಾಗುತ್ತೆ. ಅವತ್ತು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ CT ರವಿ ಅವರು ಮಾತಾಡಿದಾಗ ಅವರನ್ನು ಅರೆಸ್ಟ್ ಮಾಡಿ ಊರು ತುಂಬ ಸುತ್ತಿಸಿದ್ರಲ್ಲ, ಥೇಟ್ ಹಾಗೆ ಇಲ್ಲೂ ಕೂಡ ನಡೆದಿದೆ. ಅಧಿಕಾರ ಕೈಯಲ್ಲಿದ್ದಾಗ ಏನೇನು ನಡೆಯುತ್ತೋ ಯಾರಿಗೆ ಗೊತ್ತು. ಉದಯನಿಧಿ ಸ್ಟಾಲಿನ್ ಅಂದರೆ ತಮಿಳುನಾಡಿನಲ್ಲಿ ಹೊಸಬರೇನಲ್ಲ. ಅವರು ತಮಿಳುನಾಡಿನ ಪ್ರಭಾವಿ ರಾಜಕೀಯ ಕುಟುಂಬದವರು. ಕರುಣಾನಿಧಿ ಅವರ ಮೊಮ್ಮಗ MK ಸ್ಟಾಲಿನ್ ಅವರ ಮಗ. ಮೊದಲು ಸಿನಿಮಾಗಳಲ್ಲಿ ಹೀರೋ ಆಗಿ ಪ್ರೊಡ್ಯೂಸರ್ ಆಗಿದ್ದ ಉದಯನಿಧಿ ಆಮೇಲೆ ಪೊಲಿಟಿಕ್ಸ್ಗೆ ಬಂದರು. DMK ಯೂತ್ ವಿಂಗ್ ನಾಯಕರಾದರು. DMK ಅಧಿಕಾರದಲ್ಲಿದ್ದಾಗ ಉದಯನಿಧಿ ಅವರು ಸನಾತನ ಧರ್ಮದ ಬಗ್ಗೆ ಕೊಟ್ಟಿದ್ದ ಹೇಳಿಕೆ ಇಡೀ ದೇಶದಲ್ಲೇ ದೊಡ್ಡ ಬಿರುಗಾಳಿ ಎಬ್ಬಿಸಿತ್ತು. ಈಗ ಈ ಕಥೆಯ ಅತ್ಯಂತ ಇಂಟ್ರೆಸ್ಟಿಂಗ್ ಪಾರ್ಟ್ಗೆ ಬರೋಣ. ಇದರಲ್ಲಿ ಈಗಿನ CM ನಟ ವಿಜಯ್ ಅವರ ಪಾತ್ರ ಏನು? ನೇರವಾಗಿ ನೋಡಿದ್ರೆ ವಿಜಯ್ ಅವರು ಈ ಘಟನೆಯಲ್ಲಿ ಎಲ್ಲೂ ಮುಂಚೂಣಿಯಲ್ಲಿಲ್ಲ. ಆದರೆ ಪರದೆಯ ಹಿಂದೆ ಇರೋ ರಾಜಕೀಯ ಪ್ರೇರಣೆ ಇದೆ. ನಟ ವಿಜಯ್ ತಮ್ಮ TMK ಪಕ್ಷದ ಮೂಲಕ ಪಾಲಿಟಿಕ್ಸ್ ಪ್ರವೇಶಿಸಿ DMKಯನ್ನು ಸೋಲಿಸಿ ಪವರ್ಗೆ ಬಂದಿದ್ದಾರೆ. ವಿಜಯ್ ಅವರು ಎಲೆಕ್ಷನ್ ಪ್ರಚಾರ ಮಾಡೋ ಟೈಮ್ನಲ್ಲಿ ಅವರ ವೈಯಕ್ತಿಕ ಜೀವನ ಮತ್ತು ಮ್ಯಾರಿಟಲ್ ಸ್ಟೇಟಸ್ ಬಗ್ಗೆ ಭಾರಿ ಚರ್ಚೆ ನಡೆದಿತ್ತು. ಅವರು ತಮ್ಮ ಹೆಂಡತಿ ಜೊತೆಗಿಲ್ಲ ಎನ್ನುವಂತಹ ವಿಚಾರಗಳು ನ್ಯೂಸ್ನಲ್ಲಿ ಬರ್ತಾ ಇತ್ತು. ಇದೇ ಟೈಮ್ನಲ್ಲಿ ನಟಿ ತ್ರಿಷಾ ಮತ್ತು ನಟ ವಿಜಯ್ ಅವರ ಆಪ್ತತೆಯ ಬಗ್ಗೆ ತಮಿಳುನಾಡಿನಲ್ಲಿ ಭಾರಿ ಗಾಸಿಪ್ಗಳು ಹರಿದಾಡ್ತಾ ಇದ್ವು. ವಿಜಯ್ ಮತ್ತು ತ್ರಿಷಾ ಜೊತೆಯಾಗಿ ತುಂಬ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆದರೆ ಪೊಲಿಟಿಕಲ್ ಆಗಿ ವಿಜಯ್ ಅವರನ್ನು ಕಾರ್ನರ್ ಮಾಡೋಕ್ಕೆ ವಿರೋಧ ಪಕ್ಷಗಳು ಅವರ ಪರ್ಸನಲ್ ಲೈಫನ್ನು ಆ ವಿಚಾರಗಳನ್ನು ಬಳಸ್ಕೊಳ್ತಾ ಇದ್ವು ಅಂತ ಹೇಳಲಾಗ್ತಾ ಇದೆ. ನಟಿ ತ್ರಿಷಾ ದಕ್ಷಿಣ ಭಾರತದ ಸ್ಟಾರ್ ನಟಿ. ತಮಿಳು, ತೆಲುಗು, ಕನ್ನಡ ಸಿನಿಮಾಗಳಲ್ಲೂ ಬ್ಯುಸಿಯಾಗಿದ್ದವರು. ಅವರು ನೇರವಾಗಿ ಯಾವ ಪಾರ್ಟಿ ಜೊತೆಗೂ ಗುರುತಿಸ್ಕೊಂಡಿಲ್ಲ. ಆದರೆ ವಿಜಯ್ ಪಾಲಿಟಿಕ್ಸ್ಗೆ ಬಂದಾಗಿನಿಂದ ತ್ರಿಷಾ ಹೆಸರು ಪದೇ ಪದೇ ಚರ್ಚೆಗೆ ಬರ್ತಾ ಇದೆ. ಇದನ್ನು ಕಾವೇರಿ ಮೀಟಿಂಗ್ನಲ್ಲಿ DMK ಕಾರ್ಯಕರ್ತರು ಎತ್ತಿ ಹಿಡಿದ್ರು. ವಿಜಯ್ ಅವರ ಕಾಲು ಎಳೆಯಕ್ಕೆ ನೋಡಿದ್ರು. ಉದಯನಿಧಿ ಸ್ಟಾಲಿನ್ ಕೂಡ ಇದನ್ನೇ ಚಾನ್ಸ್ ತಗೊಂಡು ಲಘುವಾಗಿ ಮಾತಾಡಿಬಿಟ್ರು. ಆದರೆ CM ವಿಜಯ್ ಅವರ TMK ಸರ್ಕಾರದ ಪೊಲೀಸರು ತಕ್ಷಣವೇ ಉದಯನಿಧಿ ಮೇಲೆ ಆ್ಯಕ್ಷನ್ ತಗೊಂಡ್ರು, ಅರೆಸ್ಟ್ ಮಾಡಿದರು. ತ್ರಿಷಾ ಹೆಸರು ಬಳಸಿ ವಿಜಯ್ ಅವರಿಗೆ ಮುಜುಗರ ತರಲು ಹೋದ ಉದಯನಿಧಿ ಕೊನೆಗೆ ತಾವೇ ಅರೆಸ್ಟ್ ಆಗಿ ಊರೆಲ್ಲ ಸುತ್ತುವಾಗಾಯಿತು. ಸ್ನೇಹಿತರೆ, ಉದಯನಿಧಿ ಸ್ಟಾಲಿನ್ ಅವರ ಅವಸರದ ಮಾತು, ತ್ರಿಷಾ ಹೆಸರು ತಂದಿದ್ದು, ಕಾವೇರಿ ನೀರಿಗಿಂತ ಗಾಸಿಪ್ಗಳೇ ಹೈಲೈಟ್ ಆಗಿದ್ದು ಮತ್ತು ವಿಜಯ್ ಸರ್ಕಾರದ ಪೊಲೀಸ್
ಆ್ಯಕ್ಷನ್ ಇವೆಲ್ಲವೂ ತಮಿಳುನಾಡು ರಾಜಕೀಯವನ್ನು ಇನ್ನಷ್ಟು ಕಾವೇರಿಸುವಂತೆ ಮಾಡಿದೆ. ಬಹಳಷ್ಟು ಸಂದರ್ಭದಲ್ಲಿ ಹೀಗೆ ಆಗುತ್ತೆ. ಒಂದು ಗಂಭೀರ ವಿಷಯ ಪಕ್ಕಕ್ಕೆ ಹೋಗಿ ಇಂಥ ಪರ್ಸ್ನಲ್ ಗಾಸಿಪ್ಗಳು ಹೈಲೈಟ್ ಆಗಿಬಿಡ್ತವೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಉದಯನಿಧಿ ಮಾತನಾಡಿದ್ದು ಸರಿನಾ ಅಥವಾ ವಿಜಯ್ ಸರ್ಕಾರದ ಪೊಲೀಸರು ಆ್ಯಕ್ಷನ್ ತೊಗೊಂಡಿದ್ದು ಸರಿನಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.